ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಮತ್ತೊಂದು ಆವರ್ತಿ ಈ ಬೆಳಗಿನ ಸಮಯದಲ್ಲಿ ನಿಮ್ಮೊಂದಿಗೆ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಮೂಲಕ ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷ ಪಡ್ತೇನೆ. ಪ್ರೀತಿಯ ದೇವಜನರೇ, ಅನೇಕ ಸಮಯದಲ್ಲಿ ನಾವು ದುಃಖದಲ್ಲಿ, ವೇದನೆಯಲ್ಲಿ ನಾವು ಹಾದು ಹೋಗಬೇಕಾದ್ರೆ ನಮಗೆ ಅನಿಸ್ತದೆ ದೇವರು ನಿಜವಾಗ್ಲೂ ನಮ್ಮನ್ನು ಕಾಣ್ತಾರ ಎಂಬುದಾಗಿ. ಯಾವಾಗ ಆ ಮರುಭೂಮಿಯಲ್ಲಿ ಆಗಾರಳು ತನ್ನ ಮಗು ನೀರಿಲ್ಲದೆ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾಗ ಆಕೆಯು ಕಣ್ಣೀರಿಟ್ಟಾಗ ದೇವರು ಅವಳಿಗೋಸ್ಕರ ಹೊರತೆಯನ್ನು ಚರ್ಯ ಮಾಡಿ ದೇವರು ಅವಳಿಗೋಸ್ಕರ ಅದ್ಭುತವನ್ನು ಮಾಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಆ ಒಂದು ಸಮಸ್ಯೆಯಲ್ಲಿ ಆಕೆ ಕಂಡಂಥ ಉತ್ತರ ನಮ್ಮ ಜೀವಿತದಲ್ಲಿ ನಿಜವಾಗ್ಲೂ ಇದೆಯಾ? ಹೊಸ ಒಡಂಬಡಿಕೆಯಲ್ಲೂ ಕೂಡ ದೇವರು ನಮ್ಮ ಕಣ್ಣೀರನ್ನು ಕಾಣ್ತಾರ, ದೇವರು ನಮ್ಮ ಸಮಸ್ಯೆಗಳಿಗೆ ಸದುತ್ತರವನ್ನು ಕೊಡ್ತಾರ ಎಂಬುದಾಗಿ ಈ ಒಂದು ದಿನ ನೀವು ಸೋತು ಹೋಗಿದ್ದೀರಾ? ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮಾರ್ಕ್ 5 ಮತ್ತು 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಯೇಸು ಸಾವಿರಾರು ಮಂದಿಗೆ ಪ್ರಸಂಗ ಮಾಡಿ ಅವರನ್ನು ವ್ಯಾಧಿಯಿಂದ ಬಿಡುಗಡೆ ಮಾಡಿ ಆ ದಿನವೆಲ್ಲ ಪ್ರಯಾಸಪಟ್ಟು ಆತನು ಸುವಾರ್ತೆಯನ್ನು ಸಾರಿ ಆತನು ಸಂಪೂರ್ಣವಾಗಿ ಆಯಾಸವಾಗಿದ್ದಾಗಲೂ ಕೂಡ ಎಲ್ಲರೂ ಕೂಡ ಹೋಗಿ ತಿರುಗಿ ಬಂದಿದ್ದಂಥ ಜನರೆಲ್ಲ ಅವರ ಊರುಗಳಿಗೆ ಹೋಗಿ ಯೇಸು ತನ್ನ ಶಿಷ್ಯರು ಬೆಳಗಿಂದ ಆಯಾಸಗೊಂಡು ಪ್ರಸಂಗ ಮಾಡಿ ಯೇಸು ಆಯಾಸಗೊಂಡಿದ್ರೆ ಅಷ್ಟು ಜನರನ್ನು ನಿಭಾಯಿಸುವಂಥದ್ರಲ್ಲಿ ಆ ಶಿಷ್ಯರು ಕೂಡ ಸಂಪೂರ್ಣವಾಗಿ ಅವರು ಸೋತು ಹೋಗಿಬಿಟ್ಟಿದ್ರು. ಆದರೆ ಆ ಒಂದು ಸಮಯದಲ್ಲಿ ಕೂಡ ಒಂದು ಕೂಗು ಯೇಸುವಿನ ಒಂದು ಹೃದಯದಲ್ಲಿ ಕೇಳಲ್ಪಡ್ತಾ ಇತ್ತು. ಆ ಗೆನೆಸರೆತಿನ ಆ ಒಂದು ದಡದಲ್ಲಿ ಒಬ್ಬ ವ್ಯಕ್ತಿಯು, ಆತನು ದೆವ್ವ ಪೀಡಿತನಾಗಿದ್ದಂಥ ವ್ಯಕ್ತಿಯು ಒಂದು ಬಿಡುಗಡೆ ಇಲ್ಲದೆ ಆ ಗುಹೆಗಳ ಮಧ್ಯದಲ್ಲಿ ಆ ಒಂದು ಸಮಾಧಿಗಳ ಮಧ್ಯದಲ್ಲಿ ಕಿರ್ಚಾಡ್ತಾ ಮೈಯೆಲ್ಲ ಕೊಯ್ದುಕೊಂಡು ಗೋಳಾಡ್ತಾ ಇದ್ದಂಥ ಆ ಒಂದು ಸ್ವರ ಯೇಸುವಿನ ಕಿವಿಗೆ ಬೀಳುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ. ಯಾರಿಗೂ ಅರ್ಥ ಆಗಲಿಲ್ಲ ಯೇಸು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ. ಆಚೆ ದಡಕ್ಕೆ ಯಾರು ಕರೀದೆ ನಾವು ಯಾಕೆ ಹೋಗ್ತಾ ಇದ್ದೇವೆ ಎಂಬುದಾಗಿ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಯೇಸು ಸ್ವಾಮಿ ಯಾವ ಬಲಹೀನತೆಯೂ ನೋಡದೆ, ಆಯಾಸವನ್ನು ನೋಡದೆ, ಮಧ್ಯ ಹೊರಡುವಂಥ ಸಮಯದಲ್ಲಿ ಬಂದಂಥ ಬಿರುಗಾಳಿಗಳನ್ನ ನೋಡದೆ ಆ ವ್ಯಕ್ತಿಯನ್ನು ಹೋಗಿ ಸಂಧಿಸಿ ಆತನಿಗಾಗಿ ಅದ್ಭುತವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನ ನಿಮ್ಮನ್ನು ನಾವು ಉತ್ಸಾಹಪಡಿಸಲು ಬಯಸ್ತೇನೆ. ನಿಮ್ಮನ್ನು ಕಾಣುವ ದೇವರೊಬ್ಬರಿದ್ದಾರೆ. ನೀವು ಅನ್ಕೋಬಹುದು, ದೇವರು ಪರಲೋಕದಲ್ಲಿ ದೂತರುಗಳ ಮಧ್ಯದಲ್ಲಿ ತುಂಬ ಹೆಚ್ಚಾಗಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ದೇವರು ಅನೇಕ ಜನರನ್ನ ಆತನು ಮಾತನಾಡ್ತಾ ಸಂಧಿಸ್ತಾ ಇರ್ತಾನೆ, ನಾನೆಲ್ಲಿ ಆತನಿಗೆ ಲೆಕ್ಕದಲ್ಲಿ ಎಂಬುದಾಗಿ. ಇಲ್ಲ ಪ್ರೀತಿಯ ದೇವಜನರೇ, ನಿಮ್ಮ ಒಂದು ಹೃದಯ ಮುರಿಯಲ್ಪಟ್ಟಿರುವಂಥ ಹೃದಯವನ್ನು ಕಾಣುವಂಥ ದೇವರೊಬ್ಬರಿದ್ದಾರೆ. ನಿಮ್ಮನ್ನು ಎಂತಹದೇ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ಬಂದು ಸಂಧಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಕಟ್ಟುವಂಥ, ನಿಮಗಾಗಿ ಅದ್ಭುತವನ್ನು ಮಾಡುವಂಥ ದೇವರೊಬ್ಬರಿದ್ದಾರೆ. ಈ ದಿನ ಸೋತು ಹೋಗಬೇಡಿ. ಈ ಒಂದು 6ನೇ ತಾರೀಕು ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ, ನಂಬಿಕೆ ಉಂಟು ಮಾಡಲಿ. ಈ ದಿನ ದೇವರು ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಹುಡುಕಿ ಬರ್ತಾ ಇದ್ದಾರೆ. ನಿಮ್ಮ ಅದ್ಭುತವನ್ನು ನೀವು ಕಾಣಲಿಕ್ಕಿದ್ದೀರಾ. ಎಲ್ಲವೂ ಕೂಡ ಒಂದೇ ದಿನದಲ್ಲಿ ತಲೆ ಕೆಳಗಾಗಿ ಆತನ ಜೀವಿತದಲ್ಲಿ ಮಾರ್ಪಟ್ಟಿದ್ದು ಎಷ್ಟು ನಿಜವೋ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಈ ದಿನ ದೇವರ ಅದ್ಭುತ ಮಾಡಲಿಕ್ಕಿದ್ದಾರೆ. ಪ್ರಾರ್ಥಿಸಿರಿ, ದೇವರ ಬಲವನ್ನು ಅನುಭವಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.